ಎಲ್ಲರಿಗೂ ನಮಸ್ಕಾರ. SIS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಬಹು ಆಯ್ಕೆ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಇಂದಿನ ಮೊದಲ ಪ್ರಶ್ನೆ, 1936ರಲ್ಲಿ ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಅಂದರೆ ದಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ನನ್ನು ಯಾರು ಸ್ಥಾಪಿಸಿದರು ಎಂದು ಪ್ರಶ್ನೆಯಾಗಿದೆ. ಇದರ ಆಯ್ಕೆಗಳು ಬಂದು ಎ ರಾಜಗೋಪಾಲಾಚಾರಿ, ಬಿ ಜವಾಹರ್ಲಾಲ್ ನೆಹರು, ಸಿ ತೇಜ್ ಬಹದ್ದೂರ್ ಸಫ್ರು, ಡಿ MR ಜೈಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಜವಾಹರ್ಲಾಲ್ ನೆಹರೂರವರು. ಭಾರತದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 1936ರಲ್ಲಿ ಜವಾಹರ್ಲಾಲ್ ನೆಹರು ಅವರು ದಿ ಇಂಡಿಯನ್ ಸಿವಿಲ್ ಲಿಬರ್ಟೀಸ್ ಯೂನಿಯನ್ ಅಂದರೆ ಭಾರತೀಯ ನಾಗರಿಕ ಸ್ವಾತಂತ್ರ್ಯ ಒಕ್ಕೂಟವನ್ನು ಸ್ಥಾಪಿಸುತ್ತಾರೆ. ಈ ಒಕ್ಕೂಟವನ್ನು ಸ್ಥಾಪಿಸಲು ಮುಖ್ಯವಾದ ಕಾರಣ ಅಂದಿನ ಸಂದರ್ಭದಲ್ಲಿ ನಾಗರಿಕರ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಹಾಗೂ ರಾಜಕೀಯ ಕೈದಿಗಳನ್ನು ರಕ್ಷಿಸಲು, ಜೊತೆಗೆ ವಸಾಹತುಶಾಹಿ ಆಳ್ವಿಕೆಯಲ್ಲಿದ್ದಂತಹ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉತ್ತೇಜಿಸುವ ಬಹುಮುಖ್ಯವಾದ ಗುರಿಯೊಂದಿಗೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 1936ರಲ್ಲಿ ಜವಾಹರ್ಲಾಲ್ ನೆಹರೂರವರು ಈ ಒಂದು ಒಕ್ಕೂಟವನ್ನು ಸ್ಥಾಪಿಸುತ್ತಾರೆ. ಮುಂದಿನ ಪ್ರಶ್ನೆ, ನೀವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ದಾಟಿ ಪೂರ್ವಕ್ಕೆ ಪ್ರಯಾಣಿಸುತ್ತಿದ್ದರೆ ನಿಮ್ಮ ಕ್ಯಾಲೆಂಡರ್ ದಿನಾಂಕ ಹೇಗೆ ಬದಲಾಗುತ್ತದೆ ಎಂಬುದಾಗಿದೆ. ಈ ಪ್ರಶ್ನೆ ಬಂದು ನಮ್ಮ ದಿನಾಂಕ ರೇಖೆ ಅಂದರೆ ನಮ್ಮ ಟೈಮ್ ಮತ್ತು ನಮ್ಮ ದಿನಾಂಕವನ್ನು ನಾವು ನಿರ್ಧರಿಸುವ ವಿಧಾನಕ್ಕೆ ಯಾವ ರೀತಿ ಅದನ್ನು ನೋಡಬಹುದು ಎಂಬುದನ್ನು, ಇದು ಜಿಯೋಗ್ರಫಿ ಪ್ರಶ್ನೆಯಾಗಿರುತ್ತದೆ, ಅಂದರೆ ಭೂಗೋಳಶಾಸ್ತ್ರದ ಪ್ರಶ್ನೆಯಾಗಿದೆ. ಇದರ ಆಯ್ಕೆಗಳು ಎ ಇದು 1 ದಿನ ಮುಂದಕ್ಕೆ ಚಲಿಸುತ್ತದೆ, ಬಿ 1 ದಿನ ಹಿಂದೆ ಚಲಿಸುತ್ತದೆ, ಸಿ ಇದು ಹಾಗೆಯೇ ಇರುತ್ತದೆ, ಡಿ 2 ದಿನಗಳನ್ನು ಬಿಟ್ಟು ಬಿಡುತ್ತದೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಇದು 1 ದಿನ ಹಿಂದೆ ಚಲಿಸುತ್ತದೆ. ಸ್ನೇಹಿತರೆ, ಇಲ್ಲಿ ನೋಡಿ, ನಮ್ಮ ದಿನಾಂಕ ರೇಖೆ ಮತ್ತು ನಮ್ಮ ಸಮಯವನ್ನು ನಾವು ನಿಗದಿಪಡಿಸಿಕೊಂಡಿರುವುದು ಒಂದು ಕಾಲ್ಪನಿಕ ರೇಖೆಯ ಮೂಲಕ ನಿಗದಿಪಡಿಸಿಕೊಂಡಿದ್ದೇವೆ. ಇಲ್ಲಿ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಭೂಮಿಯ ಮೇಲ್ಮೈಯಲ್ಲಿರುವ ಒಂದು ಕಾಲ್ಪನಿಕ ರೇಖೆಯಾಗಿದ್ದು, ಅದನ್ನು ನಾವು 1 ದಿನ ಮತ್ತು ಮುಂದಿನ ದಿನದ ನಡುವಿನ ಗಡಿಯನ್ನು ಗುರುತಿಸುವ ಒಂದು ಸಾಧನವನ್ನಾಗಿ ಮಾಡಿಕೊಂಡಿದ್ದೇವೆ. ಗ್ರೀನ್ವಿಚ್ನಲ್ಲಿರುವ ಪ್ರಧಾನ ಮೆರಿಡಿಯನ್ನ ಎದುರು ಸುಮಾರು 180 ಡಿಗ್ರಿ ರೇಖಾಂಶದಲ್ಲಿ ನೆಲೆಗೊಂಡಿರುವ ಇದು ಸಮಯದ ಅಂದರೆ ನಮ್ಮ ಟೈಮ್ನ ವಲಯಗಳಿಗೆ, ಆ ಪ್ರದೇಶದ ವಲಯಗಳನ್ನಾಗಿ ನಾವು ಗುರುತಿಸಿಕೊಂಡಿದ್ದೇವೆ. ಆ ವಲಯಗಳ ಉಲ್ಲೇಖಗಳೊಂದಿಗೆ ಇದು ಕಾರ್ಯನಿರ್ವಹಿಸುತ್ತದೆ. ಈ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮಕ್ಕೆ ದಾಟುವುದರಿಂದ ಕ್ಯಾಲೆಂಡರ್ನಲ್ಲಿ 1 ದಿನ ಮುಂದೆ ಸರಿಯುತ್ತೇವೆ. ಉದಾಹರಣೆಗೆ ಜನವರಿ 1ರಿಂದ ಜನವರಿ 2ರವರೆಗೆ ಚಲಿಸುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಅಂದರೆ ನಾವು ಪೂರ್ವಕ್ಕೆ ಚಲಿಸಿದಾಗ ಅಥವಾ ಪೂರ್ವಕ್ಕೆ ದಾಟಿದಾಗ ಅದು 1 ದಿನ ಕಡಿಮೆಯಾಗುತ್ತದೆ. ಅದನ್ನು ಜನವರಿ 1ನೇ ತಾರೀಕನ್ನು ನಾವು ಡಿಸೆಂಬರ್ 31ರನ್ನಾಗಿ ಪರಿಗಣಿಸಬೇಕಾಗುತ್ತದೆ. ಹೀಗೆ ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯು ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಚಲಿಸುವ ಸಂದರ್ಭದಲ್ಲಿ ವ್ಯತ್ಯಾಸವನ್ನು ಕಾಣುತ್ತದೆ ಎಂಬುದನ್ನು ನಾವು ಇಲ್ಲಿ ಈ ಪ್ರಶ್ನೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಮುಂದಿನ ಪ್ರಶ್ನೆ, ಭೂಮಿಯ ಮೇಲಿನ ತಾಪಮಾನದ ವಿತರಣೆ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಯಾವುದು ಎಂಬುದಾಗಿದೆ. ಈ ಪ್ರಶ್ನೆಯು ಸಹ ಭೂಗೋಳಶಾಸ್ತ್ರದ ಅಂದರೆ ಜಿಯೋಗ್ರಫಿಯ ಪ್ರಶ್ನೆಯಾಗಿದ್ದು, ಇದರ ಆಯ್ಕೆಗಳು ಎ ಬಿಸಿಲು ಅಥವಾ ಶಾಖ, ಬಿ ಸೌರ ವಿಕಿರಣ, ಸಿ ಭೂಮಂಡಲದ ವಿಕಿರಣ, ಡಿ ಸಮುದ್ರದಿಂದ ಭೂಮಿಗೆ ಇರುವಂತಹ ದೂರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎ ಬಿಸಿಲು ಅಥವಾ ಶಾಖ ಆಗಿರುತ್ತದೆ. ಭೂಮಿಯ ಮೇಲಿನ ತಾಪಮಾನದ ವಿತರಣೆ ಮೇಲೆ ಪ್ರಮುಖವಾಗಿ ಪ್ರಭಾವವನ್ನು ಬೀರುವ ಅಂಶ ಯಾವುದೆಂದು ನೋಡಿದ್ರೆ ಅದು ಶಾಖ ಆಗಿರುತ್ತೆ, ಅಂದರೆ ಬಿಸಿಲಾಗಿರುತ್ತದೆ.
ಇದು ಭೂಮಿಯ ಮೇಲ್ಮೆಯನ್ನು ತಲುಪುವ ಸೌರ ವಿಕಿರಣವನ್ನು, ಅಂದರೆ ಸೂರ್ಯನಿಂದ ಬರುವಂಥ ಕಿರಣಗಳನ್ನು ಈ ಶಾಖವು ನಮಗೆ ಸೂಚಿಸುತ್ತದೆ. ಅದು ಯಾವ ಮಟ್ಟದಲ್ಲಿ ಸೂರ್ಯನಿಂದ ಬಿಡುಗಡೆಯಾದ ವಿಕಿರಣವು ಯಾವ ಮಟ್ಟದಲ್ಲಿ ಶಾಖದಿಂದ ಕೂಡಿರುತ್ತದೋ ಆ ಸಂದರ್ಭದಲ್ಲಿ ನಮಗೆ ಬಿಸಿಲು ಹೆಚ್ಚಾಗಿಯೂ ಅಥವಾ ಕಡಿಮೆಯಾಗಿಯೂ ಮಾಡರೇಟ್ ಆಗಿಯೂ ಇರುತ್ತೆ. ಆದ್ದರಿಂದ ಬಿಸಿಲಿನ ತಾಪಮಾನ ಹೇಗಿರುತ್ತದೋ ಹಾಗೆ ಆ ತಾಪಮಾನವು ಭೂಮಿಯ ಮೇಲ್ಮೈನ ಬೆಳವಣಿಗೆ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಇದು ಪ್ರತಿ ನಿಮಿಷಕ್ಕೆ ಪ್ರತಿ ಚದರದ ಸೆಂಟಿಮೀಟರಿಗೆ ಆ ಶಾಖವು ಸೌರನಿಂದ, ಅಂದರೆ ಸೂರ್ಯನಿಂದ ಭೂಮಿಗೆ ತಲುಪಿದ ತಕ್ಷಣ ಅದು ಅದರ ಪ್ರಭಾವವನ್ನು ಬೀರುತ್ತಾ ಆ ಶಾಖದ ಪ್ರಮಾಣವನ್ನು ಸಹ ನಾವು ಸೌರಶಕ್ತಿಯ ವಿಕಿರಣಗಳ ಮೂಲಕ ಅಳೆಯಬಹುದಾಗಿದೆ. ಇದು ಭೂಮಿಯ ಕಿರಣಗಳು ಯಾವ ರೀತಿಯಲ್ಲಿ ಬರುತ್ತವೆ ಎಂದು ನೋಡುವುದಾದರೆ, ಬಿಸಿಲಿನ ಪ್ರಮಾಣ, ಅಂದರೆ ಶಾಖದ ಪ್ರಮಾಣವು ಸೂರ್ಯನ ಕಿರಣಗಳನ್ನು ಇಳಿಜಾರಿನ ಕೋನವನ್ನು ಅವಲಂಬಿಸಿರುತ್ತದೆ. ಇದು ಪ್ರತಿಯಾಗಿ ಸ್ಥಳದ ಅಕ್ಷಾಂಶಗಳಿಂದ ನಿರ್ಧರಿಸಲ್ಪಡುತ್ತದೆ. ಆ ಪ್ರದೇಶದ ಸುತ್ತಮುತ್ತಲಿನ ವಾತಾವರಣದ ಅನುಗುಣವಾಗಿ ಆ ಬಿಸಿಲಿನ ಕಿರಣಗಳು ಇಳಿಜಾರಿನ ಮೂಲಕ ಬರಬೇಕಾ ಅಥವಾ ಅತಿ ಹೆಚ್ಚು ಅಕ್ಷಾಂಶಗಳಿದ್ದ ಸಂದರ್ಭದಲ್ಲಿ ಅದು ಓರೆಯಾದ ಕೋನದಲ್ಲಿಯೂ ಅತಿ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ ಲಂಬ ಕಿರಣಗಳು ಸಣ್ಣ ಪ್ರದೇಶವನ್ನು ಆವರಿಸುತ್ತದೆ. ಇದು ಹೆಚ್ಚು ಕೇಂದ್ರೀಕೃತವಾಗಿಯೂ ಹಾಗೂ ಓರೆಯಾದ ಕಿರಣಗಳು ದೊಡ್ಡ ಪ್ರದೇಶದಲ್ಲಿ ಹರಡುವುದರ ಮೂಲಕ ತನ್ನ ಶಕ್ತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತದೆ. ಹೀಗೆ ಭೂಮಿಯ ಮೇಲ್ಮೈನ ತಾಪಮಾನದ ಅಳೆಯುವಿಕೆ ಮತ್ತು ತಾಪಮಾನದ ಮೇಲೆ ಪ್ರಮುಖವಾಗಿ ಪ್ರಭಾವ ಬೀರುವ ಅಂಶ ಯಾವುದೆಂದೇ ನೋಡುವುದಾದರೆ, ಸೂರ್ಯನ ಸೌರಮಂಡಲದಿಂದ ಬರುವಂತಹ ವಿಕಿರಣಗಳು ಅದರ ಶಾಖ ಯಾವ ಮಟ್ಟಕ್ಕಿರುತ್ತದೆ, ಅಂದರೆ ಬಿಸಿಲು ಎಷ್ಟಿರುತ್ತದೋ ಅದರ ಆಧಾರದ ಮೇಲೆ ಭೂಮಿಯ ತಾಪಮಾನವ ಹೆಚ್ಚಾಗುತ್ತೆ ಹಾಗೂ ಕಡಿಮೆನೂ ಆಗುತ್ತೆ. ಮುಂದಿನ ಪ್ರಶ್ನೆ, ನಾಗರಿಕ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಡ್ಯೂಟಿ ಆಫ್ ಲಾಯಲ್ಟಿ ಎಂಬ ಲೇಖನವನ್ನು ಬರೆದವರು ಯಾರು ಎಂಬ ಪ್ರಶ್ನೆಯಾಗಿದೆ. ಇದು ಇತಿಹಾಸದ ಪ್ರಶ್ನೆಯಾಗಿದೆ. ಇದಕ್ಕೆ ಆಯ್ಕೆಗಳು: ಎ ಸಿ ರಾಜಗೋಪಾಲಾಚಾರಿ, ಬಿ ಎಂ ಕೆ ಗಾಂಧಿ ಅಂದರೆ ಮೋಹನ್ ಕರಮಚಂದ ಗಾಂಧಿ, ಸಿ ಲಾಲಾ ಲಜಪತ್ ರಾಯ್, ಡಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಎಂ ಕೆ ಗಾಂಧಿ. 1930ರಿಂದ 1934ರವರೆಗೆ ನಾವು ಅಸಹಕಾರ ಚಳುವಳಿಯನ್ನು ಮಾಡಿದ್ದೇವೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಎಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯ. ಅಂದರೆ ನಾನ್ ಕೋಆಪರೇಷನ್ ಮೂಮೆಂಟ್. ಈ ಸಂದರ್ಭದಲ್ಲಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರ ಅನ್ಯಾಯವಾದಂತಹ ಕಾನೂನುಗಳ ವಿರುದ್ಧ ನಾವು ಯಾವ ರೀತಿಯಲ್ಲಿ ಅಹಿಂಸಾತ್ಮಕ, ಅಂದರೆ ಯಾವುದೇ ರೀತಿಯಾದಂಥ ಹಿಂಸಾಚಾರವನ್ನು ಮಾಡದೆ ಅಹಿಂಸಾತ್ಮಕ ಮೂಲಕ ಅಸಹಕಾರವನ್ನು ವ್ಯಕ್ತಪಡಿಸಬೇಕು ಎಂಬುದನ್ನು ಸಮರ್ಥಿಸಿಕೊಳ್ಳಲು ಅಥವಾ ಪ್ರತಿಭಟನೆಯನ್ನು ಮಾಡಬೇಕು ಎಂಬುದನ್ನು ತೋರ್ಪಡಿಸಿಕೊಡಲು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಡ್ಯೂಟಿ ಆಫ್ ಡಿಸ್ಲಾಯಲಿಟಿ ಎಂಬ ಲೇಖನವನ್ನು ಬರೆದು ಪ್ರಕಟಪಡಿಸುತ್ತಾರೆ. ಮುಂದಿನ ಪ್ರಶ್ನೆ, 1928ರಲ್ಲಿ ಸೈಮನ್ ಆಯೋಗದೊಂದಿಗೆ ಕೆಲಸ ಮಾಡಲು ಬಾಂಬೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಈ ಕೆಳಗಿನ ಯಾರನ್ನು ನೇಮಿಸಿತು? ಈ ಪ್ರಶ್ನೆಯೂ ಸಹ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದ್ದು, ಆಯ್ಕೆಗಳು: ನಾರಾಯಣ್ ಮಲ್ಹಾರ್ ಜೋಶಿ, ಬಿ ಬಿ ಆರ್ ಅಂಬೇಡ್ಕರ್, ಸಿ ಕೆ ಎಂ ಮುನ್ಷಿ, ಡಿ ಎಂ ಆರ್ ಜೈಕರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. 1928ರಲ್ಲಿ ಬ್ರಿಟಿಷ್ ಸರ್ಕಾರವು ಸೈಮನ್ ಆಯೋಗವನ್ನು ಸ್ಥಾಪಿಸಿದ ಸಂದರ್ಭದಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆಯುತ್ತಿರುವ ಸಂದರ್ಭವಾಗಿದ್ದು, ಆ ಸಂದರ್ಭದಲ್ಲಿ ಭಾರತದಲ್ಲಿದ್ದಂಥ ಸ್ವಾತಂತ್ರ್ಯ ಹೋರಾಟಗಾರರ ನಾಯಕರುಗಳು ಈ ಸೈಮನ್ ಆಯೋಗವನ್ನು ಖಡಾಖಂಡಿತವಾಗಿ ನಿರಾಕರಿಸುತ್ತಾರೆ. ಏಕೆಂದರೆ ಸೈಮನ್ ಆಯೋಗದಲ್ಲಿದ್ದವರೆಲ್ಲರೂ ಬ್ರಿಟಿಷರಾಗಿದ್ದರು, ಭಾರತೀಯರು ಯಾರೂ ಇರಲಿಲ್ಲ. ಈ ಸಂದರ್ಭದಲ್ಲಿ ಆ ಸೈಮನ್ ಆಯೋಗಕ್ಕೆ ಸಹಾಯ ಮಾಡಬೇಕೆಂಬ ಅವರ ಕೋರಿಕೆಯೊಂದಿಗೆ ಬಾಂಬೆ ಶಾಸಕಾಂಗ ಮಂಡಳಿಯು ದಮನಿತ ವರ್ಗಗಳ ಅಥವಾ ದಲಿತರ
ಕಷ್ಟಗಳನ್ನು, ತೊಂದರೆಗಳನ್ನು, ಅವರ ಅನುಭವಿಸುತ್ತಿರುವ ಆ, ನೋವುಗಳನ್ನು ಹೇಳಿಕೊಳ್ಳಲು ಆ ಆ ಆ- ಆ ಪ್ರ ಆ ಪ್ರದೇಶದ ಜನರ ಅಥವಾ ಆ ಪಂಗಡದ ಜನರ ಪ್ರತಿನಿಧಿಯನ್ನಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಾಂಬೆ ಶಾಸಕಾಂಗ ಮಂಡಳಿಯು ನೇಮಿಸುತ್ತದೆ. ಈ ಅವಕಾಶವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನೇಕ ಭಾರತೀಯ ನಾಯಕರು ಅಥವಾ ರಾಜಕೀಯ ಗುಂಪುಗಳು ವಿರೋಧ ವ್ಯಕ್ತಪಡಿಸಿದರೂ ಸಹ ಇದನ್ನು ಒಂದು ಅವಕಾಶವನ್ನಾಗಿ ಬಳಸಿಕೊಂಡು ಆ ಪಂಗಡದ ಅಂದರೆ ದಮನಿತ ವರ್ಗಗಳ ಕಳವಳಗಳು ಯಾವ ರೀತಿಯಲ್ಲಿದೆ ಹಾಗೂ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯಗಳಿಗೆ ಬೇಕಾಗಿರುವಂತಹ ರಕ್ಷಣೆಗಳು ಯಾವ ರೀತಿಯಲ್ಲಿದೆ ಎಂಬುದನ್ನು ವಿವರಿಸುವ ಒಂದು ಅವಕಾಶವನ್ನಾಗಿ ಬಳಸಿಕೊಂಡು ಸೈಮನ್ ಆಯೋಗದ ಮುಂದೆ ಅವರ ಆ ಪಂಗಡಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ರಕ್ಷಣೆಗಳು ಅಥವಾ ಕಾನೂನುಗಳು ಯಾವ ಬೇಕು ಎಂಬುದನ್ನು ಬಗ್ಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ವಿವರಿಸುತ್ತಾರೆ. ಮುಂದಿನ ಪ್ರಶ್ನೆ, ಇಲ್ಲಿಗೆ ಈ ವಿಡಿಯೋದಲ್ಲಿ 5 ಪ್ರಶ್ನೆಗಳನ್ನು ವಿವರಿಸಲಾಗಿದೆ. ಈ ವಿಡಿಯೋದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಧನ್ಯವಾದಗಳು.